ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬು, ಅಮ್ಮೋರು ಹೇಗಿದ್ದಾರಪ್ಪ? ಅಲ್ಲೇನೂ ತೊಂದರೆ ಇಲ್ಲ ತಾನೆ? ಏನೂ ತೊಂದರೆ ಇಲ್ಲಪ್ಪ, ಅಮ್ಮವರು ಆರಾಮಾಗಿದ್ದಾರೆ. ನಾನು ಇವತ್ತು ಹೋಗ್ತೀನಿ, ನಾನು ಮಾತಾಡಿಸ್ತೀನಿ. ನನಗಂತೂ ಯಾವ ಚಿಂತೆನೂ ಇಲ್ಲ, ಯಾಕಂದರೆ ಅವ್ರನ್ನ ಕಾಯೋದಕ್ಕೆ ಸುರೇಂದ್ರ ಸರ್ ಇದ್ದಾರೆ. ಹೌದು ಕಣೋ, ಸುರೇಂದ್ರ ಅವ್ರಿಗೆ ಅತ್ತಿಗೆ ಅಂದರೆ ಪ್ರಾಣ ಕಣೋ. ಆದರೂ ಅವರಿಗೆ ಆ ವಿಜಯಾಂಬಿಕಾ ಬಗ್ಗೆ ಏನೂ ಗೊತ್ತಿಲ್ಲ. ಹೌದಪ್ಪ, ಯಜಮಾನರಿಗಾಗಲಿ ಸುರೇಂದ್ರ ಸರ್ಗಾಗಲಿ ವಿಜಯಾಂಬಿಕನ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಸುರೇಂದ್ರ ಸರು ನಂದಿನಿ ಅಮ್ಮವ್ರನ್ನೇ ದೇವರು ಅಂತ ಅಂದ್ಕೊಂಡಿದ್ದಾರೆ. ನಂದಿನಿ ಅಮ್ಮವ್ರನ್ನ ಕಣ್ಣಿಟ್ಟು ದೇವತೆ ಥರ ನೋಡ್ಕೊತಾರಪ್ಪ ಅವರು. ನಂದಿನಿ ಅಮ್ಮವರು ಅಂದರೆ ಅಷ್ಟು ಪ್ರೀತಿ, ಅಷ್ಟು ಗೌರವ ಅವ್ರಿಗೆ. ಅವರು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಕಾಣ್ತಾರೆ ನಂದಿನಿ ಅಮ್ಮವ್ರನ್ನ. ನಂದಿನಿ ಅಮ್ಮರ ಕರೆಗೆ ಅಷ್ಟು ಶಕ್ತಿ ಇದೆ. ಆ ತಾಯಿ ಮುಖ ನೋಡಿದ್ರೆ ದೇವತೆ ಆಗೇ ಕಾಣಿಸೋದು ಕಣೋ. ಆದರೂ ಅವರು ಆ ಮನೇಲಿರೋದು ಯಾರಿಗೂ ಗೊತ್ತಾಗಬಾರ್ದು ಕಣೋ. ಅತಿಯಾದ ಪ್ರೀತಿಗೆ ಅಪ್ಪಿ ತಪ್ಪಿ ಬಾಯಿ ಬಿಟ್ಬಿಟ್ರೆ? ಅಯ್ಯೋ, ಯಾಕೆ ಕೇಳ್ತೀಯಪ್ಪ? ಮೊನ್ನೆ ಸುರೇಂದ್ರ ಸರ್ ಫುಲ್ ಎಕ್ಸೈಟ್ ಆಗಿ ಅವ್ರ ಕಾಲಿಗೆ ಬಿದ್ದುಬಿಟ್ರು. ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡಿದ್ದಾಯ್ತು. ಆಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಇಲ್ಲ, ಇನ್ಮೇಲೆ ಆ ಥರ ಮಾಡಲ್ಲ, ಹುಷಾರಾಗಿರ್ತೀನಿ ಅಂತ ಹೇಳಿದ್ರು ಸುರೇಂದ್ರ ಸರ್. ಅಂದಾಗೆ ಆ ವಿಜಯಾಂಬಿಕಾ ಮುಂದೆ ಏನು ಮಾಡ್ತಾಳೆ ಅಂತ ಗೊತ್ತಾಯ್ತಾ? ಅವಳು ಏನಾದರೂ ಒಂದು ಕುತಂತ್ರ ಕೆಲಸ ಮಾಡ್ತಾನೆ ಇರ್ತಾಳೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ವಪ್ಪ. ಅಂದಾಗೆ ಯಜಮಾನ್ರ ವಿಡಿಯೋ ವೈರಲ್ ಆಯ್ತಲ್ಲ, ಅದನ್ನು ಶೂಟ್ ಮಾಡಿದ್ ವಿಜಯಾಂಬಿಕಾನೆ. ಅದು ನಂದಿನಿ ಅಮ್ಮವ್ರಿಗೆ ಗೊತ್ತಾಗಿದೆ. ಆದರೆ ಪ್ರಪಂಚಕ್ಕೆ ಇದನ್ನೆಲ್ಲ ಹೇಳಬೇಕು ಅಂದರೆ ಸರಿಯಾದ ಸಾಕ್ಷಿ ಬೇಕಪ್ಪ. ನಂದಿನಿ ಅಮ್ಮವರು ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನನಗನ್ಸುತ್ತಪ್ಪ, ನಂದಿನಿ ಅಮ್ಮವರು ಇದನ್ನೆಲ್ಲ ಕಂಡು ಹಿಡಿತಾರೆ. ಹೌದಪ್ಪ, ನಂದಿನಿ ಅಮ್ಮೋರು ಛಲಗಾತಿ, ಬುದ್ಧಿವಂತೆ. ಅವ್ರು ಖಂಡಿತ ಯಜಮಾನ್ರನ್ನ ಕಾಪಾಡ್ತಾರೆ. ಅದಕ್ಕೆ ತಾನೇ ಅವ್ರು ಅಲ್ಲಿಗೆ ಬಂದಿರೋದು. ನಿಜಪ್ಪ. ಆದರೂ ಯಜಮಾನ್ರ ಮೇಲೆ ಇನ್ವೆಸ್ಟಿಗೇಷನ್ ಕಮಿಟಿ ಹಾಕಿದ್ದಾರೆ. ಅವ್ರನ್ನ ಕೆಳಗೆ ಬೀಳಿಸ್ಬೇಕು ಅಂದ್ಕೊಂಡು ಅವ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಾರಪ್ಪ. ಪಕ್ಷದ ಕಡೆಯಿಂದ, ಮೀಡಿಯಾದಿಂದ, ಸೋಷಿಯಲ್ ಮೀಡಿಯಾದಿಂದ ಪಾಪ ಯಜಮಾನರಿಗೆ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡೋ ಮಗನೇ, ಯಜಮಾನ್ರಿಗೆ ಅಧಿಕಾರ ಸಿಕ್ಕಿರೋದು ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಆಶೀರ್ವಾದದಿಂದ. ಯಜಮಾನ್ರು ಈ ಅಧಿಕಾರನ ತುಂಬ ಗೌರವದಿಂದ ಕಾಪಾಡ್ಕೊಂಬಂದಿದ್ದಾರೆ. ಅಂಥದ್ರಲ್ಲಿ ಅವ್ರ ಹೆಸರಿಗೆ, ಅವ್ರ ಅಧಿಕಾರಕ್ಕೆ ಕಳಂಕ ಬಂದರೆ ಲಲಿತಾ ದೇವಿ ಅಮ್ಮವ್ರಿಗೆ ಬೇಜಾರಾಗುತ್ತೆ ಕಣೋ. ಇದನ್ನೆಲ್ಲ ನಮ್ಮ ಯಜಮಾನ್ರು ಯೋಚನೆ ಮಾಡ್ತಿರ್ತಾರಪ್ಪ. ಇಷ್ಟಾದರೂ ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ನನಗನ್ಸುತ್ತೆ ದುಷ್ಟರನ್ನ ಸದೆಬಡಿಯಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಅಂತ. ಹೌದಪ್ಪ, ಸಿಂಹ ಸುಮ್ಮನೆ ನಿಂತು ನೋಡ್ತಾ ಇದೆ ಅಂದರೆ ಎದುರುಗಡೆ ಬೇಟೆ ಇದೆ ಅಂತಲೇ ಅರ್ಥ. ಇಷ್ಟೆಲ್ಲ ಆದರೂ ಯಜಮಾನ್ರು ಸುಮ್ಮನಿದ್ದಾರೆ ಅಂದರೆ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅರ್ಥ. ನೋಡೋಣ ಏನಾಗುತ್ತೆ ಅಂತ. ನಾನು ಮೊದಲು ಆ ಮನೆಗೆ ಹೋಗ್ತೀನಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊತೀನಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಸರಿ ಕಣಪ್ಪ, ಹಾಗೆ ಮಾಡು. ಸರ್, ಒಳಗೆ ಬರ್ಬೋದಾ? ಬನ್ನಿ ಮೇಡಮ್, ಬನ್ನಿ ಒಳಗೆ ಬನ್ನಿ. ಸರ್, ಮತ್ತೆ ನೀವು ನನ್ನನ್ನು ಮೇಡಮ್ ಅಂತ ಕರಿತಿದ್ದೀರಾ? ಅದು ನಿಮಗೆ ಗೌರವ ಕೊಟ್ಟು ಕರಿಬೇಕಲ್ಲ, ಅದಕ್ಕೆ ಹಾಕಿ ಕರೆದೆ. ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು ಸರ್, ಗೌರವ ಮನಸ್ಸಲ್ಲಿರಬೇಕು, ಪ್ರೀತಿ ಮಾತಲ್ಲಿರಬೇಕು ಅಂತ. ಸರಿಯಾಗಿ ಹೇಳಿದ್ದಾರೆ. ತುಂಬ ತಿಳ್ಕೊಂಡಿರೋ ತಂದೆ ತಾಯಿಗೆ ಮಗಳಾಗಿ ಹುಟ್ಟಿದ್ದೀರಾ ನೀವು. ಸರ್, ನೀವು ನನ್ನನ್ನು ಜಾನಕಿ ಅಂತಾನೆ ಕರಿಬೋದು. ಸರಿ, ಹಾಗೆ ಕರಿತೀನಿ. ಜಾನಕಿ ಅವರೇ, ನೀವು ಮಾಡಿದ ಅಡುಗೆ ಫಸ್ಟ್ ಕ್ಲಾಸ್ ಆಗಿತ್ತು. ಈ ಡಯಟ್ ಫುಡ್ ಅಂದರೆ ಉಪ್ಪು ಖಾರ ಇಲ್ಲದೆ, ರುಚಿ ಇಲ್ಲದೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಊಟ ತಿಂದ ಮೇಲೆ ಪದೇ ಪದೇ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ಥರ ರುಚಿಯಾಗಿ ಅಡುಗೆ ಮಾಡಿದ್ರೆ ಯಾವ ಫುಡ್ ಬೇಕಾದ್ರೂ ತಿನ್ಬೋದು. ಡಯಟ್ ಫುಡ್ ಅಂದಾಕ್ಷಣ ರುಚಿ ಇಲ್ಲದಿರೋ ಊಟ ತಿನ್ನಬೇಕು ಅಂತ ಏನೂ ಇಲ್ಲ ಸರ್. ಯಾವುದನ್ನು ನಾವು ಮಿತವಾಗಿ, ಹದವಾಗಿ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೆ. ಮಜ್ಜಿಗೆ ತಗೊಳ್ಳಿ ಸರ್. ನೀವು ನ್ಯೂಟ್ರಿಷನಿಸ್ಟು, ಮಾತ್ರೆ ಸಿರಪ್ಪು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಮನೆ ಮದ್ದನ್ನೇ ಕೊಡ್ತಾ ಇದ್ದೀರಾ. ಎಣ್ಣೆ ಇಲ್ದಿರೋ ಅಡುಗೆ, ಅವಾಗವಾಗ ಕಷಾಯ, ಹೀಗೆ ಜೀರಿಗೆ ಪುಡಿ ಹಾಕಿರೋ ಮಜ್ಜಿಗೆ. ಸರ್, ನಾವು
ಮನೆ ಊಟ ತಿಂದರೆ ಸಾಕು, ಯಾವ ಮೆಡಿಸನ್ನು ಬೇಕಾಗಿಲ್ಲ. ಮನೇಲಿ ಒಳ್ಳೆ ಅಡುಗೆ, ಮನೆಯವ್ರು ಎಲ್ರಿಗೂ ಒಳ್ಳೆ ಆರೋಗ್ಯ ಇದ್ದರೆ ಆ ಮನೆ ತುಂಬ ಚೆನ್ನಾಗಿರತ್ತೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮಂಥವ್ರು ಒಬ್ರು ಇದ್ದುಬಿಟ್ರೆ ಮನೆ ಸ್ವರ್ಗದಂತಿರುತ್ತೆ. ಅಂದಾಗೆ ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ವಲ್ಲ? ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಯಜಮಾನರು? ಸಾರಿ, ನನ್ನ ಹತ್ರ ಹೇಳಲೇಬೇಕು ಅಂತ ಏನಿಲ್ಲ. ಹೇಳೋ ಹಾಗಿದ್ರೆ ಹೇಳಿ ಪ್ಲೀಸ್. ನಡೆದಿರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ ಸರ್. ಹೀಗೆ ಕೆಲವೊಂದು ಮನಸ್ತಾಪಗಳು, ತಪ್ಪಾದ ಅಭಿಪ್ರಾಯಗಳು, ಯಾವುದೋ ಒಂದು ತಪ್ಪಾದ ಅಭಿಪ್ರಾಯದಿಂದ ನಮ್ಮ ಯಜಮಾನರು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ನನ್ನಿಂದ ದೂರ ಆದರು. ಐ ಆಮ್ ರಿಯಲಿ ಸಾರಿ. ಇದು ಅನ್ಯಾಯ. ನಿಮ್ಮಂಥವ್ರ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಳ್ಳೋಕೆ ಸಾಧ್ಯ? ಸರ್, ನಮ್ಮ ಯಜಮಾನರು ತುಂಬ ಒಳ್ಳೆಯವರು. ಆ ಒಳ್ಳೆತನದ ಹಿಂದೆ ಒಂದು ಮುಗ್ಧತನ ಕೂಡ ಇದೆ. ಯಾರೋ ಹೇಳಿದ ಮಾತನ್ನು ನಂಬಿ ಅವ್ರು ನನ್ನನ್ನು ದೂರ ಮಾಡಿದ್ರು. ಆ ಶ್ರೀರಾಮಚಂದ್ರನೂ ಹಾಗೆ ಅಲ್ವಾ ಸರ್? ಯಾರೋ ಹೇಳಿದ್ದನ್ನು ಕೇಳಿ ಆ ಜಾನಕಿನ ದೂರ ಮಾಡ್ದ. ಒಂದು ರೀತಿಲಿ ನಂದು ಅದೇ ಪರಿಸ್ಥಿತಿ. ಇಷ್ಟೆಲ್ಲ ಆಗಿದ್ರು ನಿಮ್ಮ ಹೃದಯ ನಿಮ್ಮ ಯಜಮಾನ್ರಿಗೋಸ್ಕರ ಮಿಡಿಯುತ್ತಲ್ಲ. ನಿಮ್ಮ ಜೀವನದಲ್ಲಿ ಹೀಗೆ ಆಗಬಾರ್ದಾಗಿತ್ತು. ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮಂಥ ಒಳ್ಳೆ ಹೆಣ್ಮಗಳ ಬಗ್ಗೆ ನಿಮ್ಮ ಯಜಮಾನರು ತಪ್ಪಾಗಿ ತಿಳ್ಕೊಬಾರ್ದಿತ್ತು. ಇದೇ ಮಾತುಗಳನ್ನು ನಮ್ಮ ಯಜಮಾನ್ರು ಹೇಳೋವಂಥ ದಿನ ಆದಷ್ಟು ಬೇಗ ಬರುತ್ತೆ ಸರ್. ಆ ನಂಬಿಕೆ ನನಗಿದೆ. ನಮ್ಮ ಯಜಮಾನರು ಕೆಟ್ಟವರೇನಲ್ಲ, ಆದರೆ ಅವ್ರಿಗೆ ಸತ್ಯ ಅರ್ಥ ಆಗಬೇಕು ಅಷ್ಟೆ. ನಿಮ್ಗೇನಾದರೂ ನನ್ನಿಂದ ಸಹಾಯ ಬೇಕಾದರೆ ದಯವಿಟ್ಟು ನನ್ನ ಬಂದು ಕೇಳಿ, ಮುಜುಗರ ಪಟ್ಕೋಬೇಡಿ. ಖಂಡಿತ ಸರ್. ಇನ್ಮೇಲೆ ನೀವೇ ನನಗೆಲ್ಲ. ಏನೇ ಇದ್ರೂ ನಿಮ್ಮ ಹತ್ರ ಕೇಳ್ತೀನಿ. ನನ್ನ ಮೇಲೆ ಕೈ ಮಾಡ್ತೇನೆ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.